ಅಮ್ಮ, ಕೈ ಎಷ್ಟು ಉರಿತಾ ಇದೆ, ರಕ್ತ ಬೇರೆ ಬಂದಿದೆ. ಇವ್ರೇನಾರ ಬಂದು ನೋಡಿದ್ರ ನಾನು ಏನಂತ ಹೇಳಿ? ಕೈ ಏನಾಯ್ತು ಅಂತ ಕೇಳಿದ್ರೆ ಏನಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಇವರು ಬರೋ ಹೊತ್ತು ಬೇರೆ ಆಯಿತು. ಜಲ್ದಿನೇ ಬರ್ತೀನಿ ಅಂತಂದಿದ್ರು. ಅಮ್ಮ, ಇಲ್ಲೂ ನನಗೆ ಕಷ್ಟ ಕೊಡೋದಕ್ಕೆ ಅತ್ತೆ ಮಾವ ಇದ್ದಾರೆ ಅಮ್ಮ. ಅಲ್ಲಿ ನೋಡಿದ್ರ ದೊಡ್ಡಪ್ಪ ದೊಡ್ಡಮ್ಮ ನನಗೆ ಕಷ್ಟ ಕೊಡ್ತಾರಂತ ನೀನು ಎಷ್ಟು ಅಳ್ತಾ ಇದ್ದಿ. ಆದ್ರೆ ಇಲ್ಲೂ ನನಗೆ ಕಷ್ಟ ಇದೆ ಅಮ್ಮ. ಇಲ್ಲಿ ನಾನು ಗಂಡನ ಜೊತೆ ಚೆನ್ನಾಗಿದ್ದೀನಿ ಅನ್ನೋದು ಬಿಟ್ಟರೆ ಅತ್ತೆ ಮಾಮ ನನ್ನ ತುಂಬಾನೇ ಕೆಟ್ಟದಾಗಿ ನೋಡ್ಕೋತಾರೆ ಅಮ್ಮ. ಅದರಲ್ಲಿ ನಾದ್ನಿ ಬೇರೆ. ಅಷ್ಟೂರು ಸೇರಿ ನನಗೆ ನರ್ಕ ತೋರಿಸ್ತಾ ಇದ್ದಾರೆ ಅಮ್ಮ, ನರ್ಕ ತೋರಿಸ್ತಾ ಇದ್ದಾರೆ. ತಾಯಿ ದೇವ್ರೆ, ನಮ್ಮ ಅತ್ತೆ ಮಾವ ನನ್ನನ್ನು ಇಷ್ಟಪಡೋ ಥರ ಮಾಡು ದೇವ್ರೆ, ಇಷ್ಟಪಡೋ ಥರ ಮಾಡು. ನಾನು ಏನಾಗಿದ್ದೀನಿ? ನನಗೆ ಯಾಕೆ ಅವ್ರು ಯಾಕೆ ನನ್ನ ಕಂಡ್ರೆ ಆ ರೀತಿ ಕೋಪ ಮಾಡ್ಕೋತಾರೆ? ಆಯಿತು, ಇನ್ನೂ ಇಲ್ವೇ? ಇನ್ನೂ ಎಷ್ಟೊತ್ತು ಮಾಡ್ತಾ ಇದೆಯಾ? ಒಂದು ರಾಗಿ ಮುದ್ದೆ ಮಾಡೋದಕ್ಕೆ ನೀನು ಇನ್ನೂ ಎಷ್ಟೊತ್ತು ಬೇಕು? ಹಾಳಾದವಳೆ. ಆಯ್ತು ಅಮ್ಮವ್ರೆ, ಆಗಿದೆ, ಹಾಕೊಂಡು ಬರ್ತೀನಿ. ಇವಾಗ ಪ್ಲೇಟಲ್ಲಿ ಪಲ್ಯ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೆ, ತಗೊಂಡು ಬರ್ತೀನಿ ಅಮ್ಮವ್ರೆ. ಅಯ್ಯೋ, ಮರೆತು ಬೇರೆ ಹಂಗೆ ಮುಟ್ಟಲ್ಲ ಅಮ್ಮ ಕೈ. ಅಮ್ಮ, ಯಾಕೆ ದೇವ್ರೆ ನನಗೆ ಈ ರೀತಿ ಎಲ್ಲ ಕಷ್ಟ ಕೊಡ್ತಾ ಇದೆಯಾ? ಅಯ್ಯೋ ಅಮ್ಮ, ಕೈ ಉರಿ. ಏಯ್, ಆಯ್ತಾ ಇಲ್ವೇ? ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಎಲ್ಲ ತೊಗೊಂಡು ಇಲ್ಲಿ ರೆಡಿ ಆಗಿರಬೇಕು. ಇಲ್ಲ ಅಂದರೆ ನೀನು ಬಂದು ಅಲ್ಲೇ ಆ ಬೆಂಕಿಲೇ ಕೈ ಸುಟ್ಬಿಡ್ತಾನು. ಜಲ್ದಿ ತೊಗೊಂಡು ಬಾರೇ, ಹಾಳಾದವಳೆ. ಹಾಂ ಮರೆ, ತೊಗೊಂಡು ಬಂದೆ ಮರೆ. ಅಯ್ಯೋ ದೇವ್ರೆ, ಕೈ ಬೇರೆ ಉರಿತಾ ಇದೆ. ಹೇಗಪ್ಪ ಇದನ್ನ ಪ್ಲೇಟಿಗೆ ಹಾಕೊಂಡು ಹೋಗ್ಲಿ? ಅಯ್ಯೋ, ಎಷ್ಟೊಂದು ಕೈ ಉರಿತಾ ಇದೆ ಅಮ್ಮ, ಕೈ. ಅತ್ತೆ, ನೀವು ಹೇಳಿದಾಗೆ ಕಾಳು ಪಲ್ಯ ಇರಲಿಲ್ಲ, ಅದಕ್ಕೆ ಮಟನ್ ಇತ್ತು. ಮಟನ್ ಪಲ್ಯ ಮಾಡಿದ್ಕ ಲೇಟ್ ಆಯ್ತು ಅತ್ತೆ, ತಗೊಂಡು ಬಂದೆ ಅತ್ತೆ. ಆಹಾ, ಗಮ್ಮನಾಗತ್ತ ನೋಡು. ಶಾಂತು, ಇಸ್ಕೋದನ ತಗೊಂಬಂದ ಕೊಡಲ್ಲಿ. ಹಾಂ, ಇನ್ನು ಅಲ್ಲೇ ನಿಂತ ಕನಸು ಕಾಯ್ಕೊತ ಕೂತಿಯಾನ? ಏನು ನಾಟಕ ಮಾಡ್ಬೇಕು ಅನ್ಕೊಂಡಿದ್ಯೋ? ತಗೊಂಬಂದ ಕೊಡಿ ನಿಮ್ಮ ಮಾವರಿಗೆ. ಹಾಂ ಮೊರೆ, ಇವಾಗಲೇ ತಗೊಂಡು ಬರ್ತೀನಿ. ನಾವು ಬಳೆ ಆ ರೀತಿ ಇಸ್ಕೊಂಡು ಅಂತೇಳಿ ಸಿಟ್ನ್ಯಾಗ ವಿಷ ಹಾಕಿಲ್ಲಲ್ಲ, ಮತ್ತು ಖಾರ ಅದು ಸುರಿದಿಯೋ? ಅಯ್ಯೋ ಇಲ್ಲ, ನಾನು ಆ ರೀತಿ ಮಾಡಲ್ಲ ಯಜಮಾನ್ರೆ. ನಾನು ಯಾಕೆ ಆ ರೀತಿ ಮಾಡಲಿ? ನಾನು ಆ ರೀತಿ ಎಲ್ಲ ಮಾಡಿಲ್ಲ. ನಾನು ಮಾಡಿರೋ ತಪ್ಪಿಗೆ ನೀವು ನನಗೆ ಶಿಕ್ಷೆ ಕೊಟ್ಟಿರೋ ಹೊರತು ನಾನು ಯಾಕೆ ವಿಷ ಹಾಕಲಿ? ಇಲ್ಲ, ತಿನ್ನಿ ಯಜಮಾನ್ರೆ. ಆ ರೀತಿ ಎಲ್ಲ ಮಾಡೋಷ್ಟು ಧೈರ್ಯ ನನಗಿಲ್ಲ. ಅಯ್ಯೋ, ತಿನ್ರಿ. ಅದಕ್ಕೆ ಹೆಣ್ಣಿಗೆ ಅಷ್ಟು ಮಾಡುವಂಥ ಧೈರ್ಯ ಬರಬೇಕಲ್ಲ. ಅಂಜಿ ಸಾಯ್ತಾಳಾಕಿ ನನಗೆ, ಇನ್ನು ವಿಷ ಹಾಕೋ ಧೈರ್ಯ ಮಾಡ್ತಾಳೇನು? ಇಲ್ಲ, ಮತ್ತು ಬೈಕ್ ಹೆದ್ರಿ ಇವ್ರು ನನ್ನ ಹೊಡೆದಾರ ತಡಿ ಅಂತ ಸಿಟ್ನ್ಯಾಗ ವಿಷ ಹಾಕಿ ಕೊಟ್ರೆ ಏನು ಮಾಡೋದು? ಮಟನ್ ಗಿಟನ್ ಆದ್ರೆ ತಿಂತಾರಂತೆ, ಅದಕ್ಕೋ ಮಟನ್ ಪಲ್ಯ ಮಾಡ್ಯಾಳ ಏನೋ. ಮತ್ತೆ ಹೌದೇನೆ? ಅಯ್ಯೋ ಇಲ್ಲ ಮೊರೆ, ಇಲ್ಲ ಯಜಮಾನ್ರೆ. ನಾನು ಎಲ್ಲ ಹುಡ್ಕಾಡ್ದೆ. ಕಾಳು ಪಲ್ಯ ಸಿಗದಕ್ಕೆ ನಿಮಗೋಸ್ಕರ ಇದು ಮಟನ್ ಯಾರೋ ತಂದಿಟ್ಟಿದ್ರಂತೆ, ಅದಕ್ಕೆ ನಾನು ಮಾಡಿದ್ರಾಯ್ತು ಅಂತ ಮಾಡಿದೆ ಯಜಮಾನ್ರೆ. ಇಲ್ಲ ಅಂದಿದ್ರೆ ನಾನು ಇದನ್ನ ಮಾಡ್ತಾನೆ ಇರಲಿಲ್ಲ. ಬೇಕಿದ್ರೆ ನಿಮ್ಮ ಮುಂದೆ ನಾನು ತಿನ್ನಂದ್ರೆ ತಿಂದು ನೋಡ್ತಾನೆ. ನೀ ತಿಂದು ಬಿಟ್ಟಿದ್ದು ಹೆಂಜಿಲ್ಲ, ನನ್ನ ಗಂಡ ತಿನ್ಬೇಕೇನು? ಹಾಂ, ಮನೆ ಕೆಲಸ ಮಾಡೋ ಆಳ ಬಂದ ಯಜಮಾನ್ರ ತಟ್ಟ್ಯಾಗ ನೆಕ್ಕಿ ನೋಡ್ತಾನಂತಲ್ಲ. ಈ ನಾಯಿಗೆ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಚಪ್ಪಲ್ ಎಲ್ಲಿ ಬಿಡ್ತಾವು ಅಲ್ಲಿ ಬಿಟ್ರೆ ಚಂದ. ಅವ್ನು ತಂದ ಮನ್ಯಾಗ ಇಟ್ಕೊಳಕತ್ತೇನ? ನನ್ನ ಮಗಗೆ ಹೇಳ್ಬೇಕು, ನಾಯಿನ ಕಟ್ಟು ಜಾಗದಾಗ ನಾಯಿನ ಕಟ್ಟು, ಚಪ್ಪಲ್ ಬಿಡು ಜಾಗದಾಗ ಚಪ್ಪಲ್ ಬಿಡು ಅಂತೇಳಿ. ಹಾಂ, ಅವಂಗ ಬುದ್ಧಿಲ್ಲ. ಎಲ್ಲಾರನ್ನು ಕರ್ಕೊಂಬಂದ ಮನ್ಯಾಗ ಇಟ್ಕೊಂಡು ಮೆರೆಸ್ತಾನೆ. ಸರಿ ಕೊಡು, ನಡೀನ. ನಿನ್ನ ಮುಖ ನೋಡ್ರೆ ನನಗೆ ಗಂಟ್ಲಾಗ ಉಳಿಯಂಗಿಲ್ಲ. ಸರಿ ಯಜಮಾನ್ರಿ. ಅಯ್ಯೋ, ಹಾಳಾದಕಿನ ನೀರು ಬೇರೆ ತಂದಿಲ್ಲಲ್ಲ. ಹೋಗ, ಹಾಳಾದಕಿನ ನನ್ನ ಗಂಡ ನೆತ್ತಿಗೆ ಸಾಯಿಲ್ ಅಂತ ಕ್ಯಾಸ ನೀರು ತಂದಿಲ್ಲ ನೀನು? ಹೋಗ ಬಿತ್ರಿ, ಅದು ಹೋಗಿ ಬಡ ನೀರು ತೊಗೊಂಬರ, ಓಡೋಗ. ಅಯ್ಯೋ, ತಗೊಂಡು ಬರ್ತೀನಿ ಅಮ್ಮವ್ರೆ, ತಗೊಂಡು ಬರ್ತೀನಿ. ಅಯ್ಯೋ, ತಗೊಂಡು ಬಂದೆ ಅಮ್ಮವ್ರೆ, ತಗೊಂಡು ಬಂದೆ. ಜಲ್ದಿ ಬಾರ, ಹಾಳಾದಕಿನ ಜಲ್ದಿ ಬಾ. ನನ್ನ ಗಂಡಿಗೆ ಏನಾರ ಆಗಿತ್ತ? ತಗೊಳ್ಳಿ ಅಮ್ಮವ್ರೆ, ತಗೊಳ್ಳಿ, ನೀರು ಕುಡೀರಿ. ತಗೊಳ್ಳಿ ಯಜಮಾನ್ರೆ, ನೀರು ಕುಡೀರಿ, ಬದಲು ಕೆಮ್ಮು ಕಡಿಮೆ ಆಗುತ್ತೆ. ಅಯ್ಯೋ ಅಮ್ಮವ್ರೆ, ರೇತಿಗೆ ಒಂದು ಸ್ವಲ್ಪ ತಟ್ಟಿ, ಜಲ್ದಿ ಕಡಿಮೆ ಆಗುತ್ತೆ. ನೀನು ಹೇಳಕ್ ಬೇಡ, ನನಗೆ ಗೊತ್ತಿಲ್ಲ ನೋಡು. ಕೊಟ್ಟು ಕಸ ನಡಿ. ಯಾಕೆ ನಾನು ಏನೇ ಮಾಡಿದ್ರು, ಏನೇ ಹೇಳಿದ್ರು ಯಾಕೆ ನನ್ನನ್ನು ಬೈತಾರೆ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತದು? ನಾನು ಈ ಮನೆಗೆ ಲಾಯಕ ಇಲ್ವಾ? ಅಮ್ಮ, ಏನು ಮಾಡ್ತಾ ಇದ್ದೀರಾ? ಊಟ ಮಾಡ್ತಾ ಇದ್ದೀರಾ ನನ್ನ ಬಿಟ್ಟು? ಅಯ್ಯೋ ರೀ,
ಪ್ರೀತಮ್ ಬಂದ. ಅವನ ಮುಂದೆ ಈಕಿನ ಬೈಯಕ್ಕೆ ಹೋಗ್ಬೇಡ್ರಿ, ಈಕಿನ ಮುದ್ದು ಮಾಡಿದಂಗೆ ಮಾಡ್ರಿ. ಏನ ಅಯ್ಯ ನಮ್ಮಪ್ಪ ಅಮ್ಮ ಆಕಿನ ಎಷ್ಟು ಹಚ್ಕೊಂಡಾರು. ನಾವು ಆಕೆ ಏನಾರ ನಮ್ಮ ಬಗ್ಗೆ ಕೆಟ್ಟದಾಗ ಹೇಳಿರೋ ನಂಬಂಗಿಲ್ಲ. ಹಂಗಿರುನು ಏನ ನೀವು ಸುಮ್ಮನೆ ಆಕಿ ಮ್ಯಾಗ ಸಿಟ್ಟು ಮಾಡ್ಕೊಕ್ ಹೋಗ್ಬೇಡ್ರಿ. ಸ್ವಲ್ಪ ತಾವು ಹೋಗೋ ಮಟ್ಟ ಅಷ್ಟೇ, ಆಮೇಲೆ ಮತ್ತೆ ಹಂಗೆ ಮಾಡ್ರಿ ಆತ. ಹಾಂ ಸುಮ್ಮನಿರಿ. ಸರಿ ಸರಿ, ನೀ ಹೆಂಗೆ ಹೇಳ್ತಿ ಹಂಗಾಗಲಿ. ಅಯ್ಯೋ ಇಲ್ಲ ಬಾಪ, ನಿಮ್ಮ ಅಪ್ಪಾಗ ಹೊಟ್ಟೆ ಹಸ್ತಿತ್ತಂತ ಅದಕ್ಕೆ ನಿಮ್ಮ ಅಪ್ಪಾಗಷ್ಟೇ ಉಣ್ಣ ಕೊಟ್ಟಿದ್ನಿ ಬಾ. ಅಯ್ಯೋ ನನ್ನ ಗಂಡ ಬಂದ್ಬಿಟ್ಟ. ಈ ಕೈನ ಹೋಗಿ ನಾನು ರಕ್ತದ ಕೈನ ತೊಳ್ಕೊಬೇಕು. ಆ ಕೈದು ಹೋಯ್ತು, ಈ ಕೈದು ಯಾಕೋ ಹೋಗ್ತಾನೆ ಇಲ್ಲ. ರಕ್ತ ಹಂಗೆ ಬರಾಕ ಹತ್ತೈತಿ. ಮತ್ತು ನಾವು ಕೇಳಿದ್ರೆ ನಾನು ಏನು ಹೇಳಿ ಸುಮ್ಮನೆ ಮತ್ತೆ ಎಲ್ಲರ ಮ್ಯಾಗೂ ಸಿಟ್ಟು ಮಾಡ್ಕೊತಾನೆ. ನಾನು ಹೋಗಿದ್ರೆ ಮೊದಲೇ ಕಳ್ಕೊಂಡ ಒರೆಸ್ಕೊಂಡು ಅರ್ಶನ ಹಚ್ಕೋತಾನೆ. ಓ ಹೌದಾ, ಸರಿ ಅಮ್ಮ. ರಾಣಿ ಬಾಯ್ಲಿ, ನಿನ್ನ ಜೊತೆ ಸ್ವಲ್ಪ ಏನೋ ಮಾತಾಡಬೇಕಾಗಿತ್ತು. ನಾನಾ ಒಂದು ನಿಮಿಷ, ಮಾವನಿಗೆ ಉಪ್ಪಿನಕಾಯಿ ಹಚ್ಚಿಲ್ಲ, ಉಪ್ಪಿನಕಾಯಿ ತಗೊಂಡು ಬಂದು ಆಮೇಲೆ ಬರ್ತೀನಿ. ಒಂದೇ ನಿಮಿಷ ತಡೀರಿ. ಸರಿ, ಬೇಗ ಬಾ, ಏನೋ ಹೇಳ್ಬೇಕಾಗಿತ್ತು ನಿನಗೆ. ಸರಿ ರೀ, ಬಂದು 2 ನಿಮಿಷ. ಮೊದಲಿಗೆ ಕೈನ ತೊಳ್ಕೊಂಡು ಬರಬೇಕು. ಅಪ್ಪ ಅಮ್ಮ, ನನಗೆ ವಿದೇಶಕ್ಕೆ ಹೋಗುವಂಥದ್ದು ಅವಕಾಶ ಕೊಟ್ಟಾರ ನಮ್ಮ ಬಾಸ್. 1 ವೀಕ್ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೇನೆ, ಫಾರಿನ್ಗೆ. ಅಲ್ಲಿ ಎಲ್ಲ ನಾನು ಒಂದು ಮೀಟಿಂಗ್ ಇದೆ, ಆ ಮೀಟಿಂಗ್ ಅಟೆಂಡ್ ಆಗಿ ಅಲ್ಲಿ ನಾನು ಏನಾದರೂ ಪಾಸ್ ಆಗಿ ಬಂದರೆ ನಾನು ಮ್ಯಾನೇಜರ್ ಪೋಸ್ಟಿಗೆ ಸೆಲೆಕ್ಟ್ ಆಗ್ತಾನಂತ. ನನಗಂತೂ ತುಂಬ ಖುಷಿ ಆಗತೈತಿ. ಅದನ್ನೇ ಹೇಳಕ್ಕೆ ಬಂದ್ರಿ ಓಡೋಡಿ. ಅಯ್ಯೋ ಹೌದೇನಪ್ಪ, ಭಾಳ ಖುಷಿ ವಿಚಾರ ಆಗ್ತದೆ, ಭಾಳ ಖುಷಿ ವಿಚಾರ. ಅಂದ್ರೆ 1 ವಾರ ನೀನು ಫಾರಿನ್ಗೆ ಹೋಗ್ಬೇಕಾ? ನಂಗೀಗ ಒಬ್ಬನ ಹೋಗ್ಬೇಕಾ ಅಥವಾ ಯಾರಾದರೂ ಕ್ಲೈಂಟ್ಗಳು ಬರಕತ್ತಾರ? ಅಯ್ಯೋ ಇಲ್ಲಪ್ಪ, ಏನಿಲ್ಲ ಅಂದರೂ ಸುತ್ತಮುತ್ತ ಎಲ್ಲ ಸೇರಿಸಿ ಒಂದು 6 ಇಂದ 5 ಮೆಂಬರ್ಸ್ ಇದ್ದೀವಿ. ಎಲ್ಲರೂ ಸೇರಿಸಿ ಹೋಗ್ತಾ ಇದೀವಪ್ಪ. ಒಬ್ಬೊಬ್ರದ್ದು ಒಂದೊಂದು ಕಡೆ ಐತಿ. ಯಾರು ಇದ್ರಲ್ಲಿ ಸೆಲೆಕ್ಟ್ ಆಗ್ತಾರೋ ಅವರೇ ಈ ಕಂಪ್ನಿಗೆ ಮ್ಯಾನೇಜರ್ ಅಂತ ಬಾಸ್ ಹೇಳಿದಾರ. ನಾನೇ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಅದಕ್ಕಾಗಿ ತುಂಬ ಖುಷಿ ಆಗತೈತಿ. ನಾನು ಇದನ್ನು ಮಾಡಬೇಕು ಅಂತ ಭಾಳ ಇದನ್ನ ಇಟ್ಕೊಂಡು ಹೋಪ್ ಇಟ್ಕೊಂಡೇನು, ಅದಾಗಲೇಬೇಕು ಅಂತ. ಆಗುತ್ತೆ ಅಲ್ವಾ ಅಪ್ಪ ಅಮ್ಮ? ನೀನು ಅನ್ಕೊಂಡಿದ್ದು ಎಲ್ಲ ಒಳ್ಳೇದೇ ಆಗ್ತದೆ, ಆದ್ರೆ ಆರಾಮಾಗಿ ಹೋಗ. ಎಲ್ಲಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ನೀನು ಅನ್ಕೊಂಡಿದ್ದೆಲ್ಲ ಹಿಡಿಯಲ್ಲ ಅಂತ ದೇವ್ರಿಗೆ ಕೈ ಮುಗಿದು ಹೋಗ. ಹೌದಪ್ಪ, ಯಾವಾಗ ಹೋಗ್ಬೇಕು ಮತ್ತೆ? ಅದು ಅಮ್ಮ. ರಾಣಿ ಬಾ ರಾಣಿ, ಎಷ್ಟೊತ್ತು? ಹಾಂ ರೀ ಬಂದೆ. ಹೇಳ್ರಿ, ಏನು ಸಮಾಚಾರ? ಅಷ್ಟು ಕರೆಯಕತ್ತದ್ರಲ್ಲ, ಏನಾರ ಹೇಳೋದಿತ್ತಾನ? ಹೌದು ರಾಣಿ, ನಾನು 1 ವಾರ ಫಾರಿನ್ಗೆ ಹೊಂಟೇನು. 1 ವಾರ ನಾನು ನಿನ್ನ ಬಿಟ್ಟು ಫಾರಿನ್ಗೆ ಹೊಂಟೇನು. ನಿಂಗೇನು ಬೇಜಾರಿಲ್ಲಲ್ಲ? ಕೆಲಸ ಸಲುವಾಗಿ ಫಾರಿನ್ಗೆ ಹೋಗೋದು ಬಂದೈತಿ. ನಿನ್ನೂ ಹಿಂಬಾಲ್ ಕರ್ಕೊಂಡು ಹೋಗ್ಬೇಕಂತಾನೆ. ಆದ್ರೆ ನಾನು ಸರ್ಗೆ ಕೇಳಿದ್ನಿ, ಮತ್ತು ನಾನು ನನ್ನ ವೈಫು ಇಬ್ಬರು ಸೇರಿ ಹೋಗ್ತೀವಿ ಅಂತ. ಅಂದ್ರೆ ಇಲ್ಲ, 5 ಮೆಂಬರ್ಸ್ ನಿಮ್ಮ ಜೊತೆಗೆ ಬರತ್ತಾರು, ಅಲ್ಲಿ ಎಲ್ಲ ತೊಂದರೆ ಆಗುತ್ತಾ, ಹಾಗೆಲ್ಲ ನಡೆಯಂಗಿಲ್ಲ ಅಂದರು. ಅದಕ್ಕಾಗಿ ಏನ ಕರ್ಕೊಂಡು ಹೋಗೋಕ್ಕಾಗತ್ತಿಲ್ಲ. ಇಲ್ಲ ಅಂದಿದ್ರೆ ನಿನ್ನೂ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ಸರಿ, ನೆಕ್ಸ್ಟ್ ಟೈಮ್ ನಾವು ಹೋಗೋಣಂತ. ಈಗ ನನ್ನ ಕೆಲಸ ಸಲುವಾಗಿ ಹೋಗ್ಬೇಕಂತ ಅನ್ಕೊಂಡೇನು. ಹೋಗಿ ಬರಲಿ? ಅಯ್ಯೋ ಇದು ಕೆಲಸದ್ದೈತಿ, ಅದನ್ನ ಹೆಣ್ತಿನ ಕೇಳೋದೇನೈತಿ? ನೀನು ಆರಾಮಾಗಿ ಹೋಗ್ಬಾ ಅಂತ ನಾವು ಹೇಳಿದವಲ್ಲ, ಮತ್ತು ಅಕ್ಕಿ ಪರ್ಮಿಷನ್ ಬೇಕೇನು ನಿನಗೆ? ಅದು ಹಾಗಲ್ಲಪ್ಪ, ಪಾಪ ಅವಳು ಇವಾಗಾರ ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದೀನಿ. ಅಕ್ಕಿಗೆ ಇಲ್ಲಿ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಅಂಥದ್ರಾಗ ನಾನು ಒಬ್ಬಾಕಿನ ಬಿಟ್ಟು ಹೋದ್ರೆ ಅಕ್ಕಿಗೆ ಎಲ್ಲಿ ಬೇಜಾರಾಗ್ತತೇನೋ ಅಂತೇಳಿ ಅನ್ಕೊನಿ. ಅದಕ್ಕಾಗಿ ಆಕಿನ ಒಂದು ಮಾತು ಕೇಳಿನಪ್ಪ. ಅಲ್ಲ, ಬೇಜಾರಾಗ್ತೈತಿ? ಮನ್ಯಾಗ ನಾವೆಲ್ಲ ಇರ್ತೀವಲ್ಲ. ನಾವೆಲ್ಲ ಆಕಿನ ಸದಾಗ ನೋಡ್ಕೊಂಗಿಲ್ಲೇನು? ಏನವ, ನಾನು ಚೆಂದಾಗ ನೋಡ್ಕೋದಿಲ್ಲ? ಅಯ್ಯೋ ರೀ, ನೀವು ಆರಾಮಾಗಿ ಹೋಗಿ ಬನ್ನಿ. ಅತ್ತೆ ಮಾವ ನಾದ್ನಿ ಎಲ್ಲರೂ ನನ್ನ ಎಷ್ಟು ಚೆಂದಾಗಿ ನೋಡ್ಕೋತಾರೋ, ಎಷ್ಟು ಚಲೋ, ಎಷ್ಟು ಚಂದ ಮಾತಾಡ್ತಾರೋ. ಅದ್ರಾಗ ನೀವು ಹೋಗಿ ಬರ್ರಿ, ನಾನು ಇಲ್ಲೇ ಇರ್ತೀನಿ. ನೀವು ಆರಾಮಾಗಿ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಬರ್ರಿ. ನಿಮ್ಮ ಕೆಲಸ ಸಕ್ಸಸ್ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೇನೆ. ನಿನ್ನಂತ ಹೆಂಡತಿ ಸಿಗಕ್ಕ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ರೆ ಏನೋ ಗೊತ್ತಿಲ್ಲ ರಾಣಿ. ನೀನು ನನ್ನ ಲೈಫ್ಗೆ ಬಂದಮೇಲೆ ನನಗೆ ಇಂಥದ್ದೊಂದು ಆಪರ್ಚುನಿಟಿ ಸಿಗತಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಮೊದಲು ನಾನು ಎಷ್ಟು ಬೇಕು ಅಂದ್ರೂ ನನಗೆ ಈ ರೀತಿ ಆಪರ್ಚುನಿಟಿ ಸಿಕ್ಕೇ ಇಲ್ಲ ಗೊತ್ತಾ. ನೀನು ಯಾವಾಗ ನಮ್ಮ ಮನೆಗೆ ಬಂದು, ನೀನು ಯಾವಾಗ ನನ್ನ ಜೀವನದ ಕಾಲಿಟ್ಟೋ ಅವತ್ತ ನನ್ನ ಲೈಫು ಚೇಂಜ್ ಆಗೋಯ್ತು. ಥ್ಯಾಂಕ್ ಯು ರಾಣಿ. ನಿನ್ನಿಂದ ಈಗ ನಾನು ಮ್ಯಾನೇಜರ್ ಪೋಸ್ಟಿಗೆ ಸೆಲೆಕ್ಟ್ ಆಗ್ಬೋದು ಅಂತ ನನಗೆ ಎಷ್ಟು ಆಗಿತ್ತು ಗೊತ್ತಾ. ನಾನು ಸೆಲೆಕ್ಟ್ ಆಗ್ತೀನಿ ಅಲ್ವಾ? ಅಯ್ಯೋ, ನೀವು ಸೆಲೆಕ್ಟ್ ಆಗ್ತಿರಲಿ, ನೀವೇನು ಯೋಚನೆ ಮಾಡಬೇಡ್ರಿ. ಆರಾಮಾಗಿ ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗಲಿ. ಆ ಶಿವಪ್ಪ ನಿಮಗೆಲ್ಲ ಒಳ್ಳೇದ ಮಾಡ್ತಾನೆ. ಆದ್ರೆ ನೀನು ಬಿಟ್ಟು ಹೋಗೋಕೆ ಬೇಜಾರು ರಾಣಿ. ನೀನು ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗತ್ತನಂತ ನಿಂಗೇನು ಬೇಜಾರಿಲ್ಲಲ್ಲ? ಅಯ್ಯೋ, ಆ ರೀತಿ ಏನಿಲ್ಲ ರೀ, ಬೇಜಾರೆಲ್ಲ ಏನಿಲ್ಲ. ನೀವು ಅನ್ಕೊಂಡಿರೋ ಕೆಲಸ ಆದರೆ ನನಗಷ್ಟೇ ಸಾಕು. ಬೇಜಾರಾಗ ಅತ್ತೆ ಮಾವ ನಾದ್ನಿ ಎಲ್ಲರೂ ಇದ್ದಾರಲ್ಲ, ಅವ್ರು ಇರಬೇಕಾದ್ರೆ ನೀವು ಯಾಕೆ ಬೇಜಾರು ಮಾಡ್ಕೋತೀರಿ? ಏನೂ ಯೋಚನೆ ಮಾಡಬೇಡ್ರಿ, ಆರಾಮಾಗಿ ಹೋಗಿ ಬನ್ನಿ. ಸರಿ, ಥ್ಯಾಂಕ್ ಯು ಸೋ ಮಚ್ ರಾಣಿ. ಹೋಗುವ, ನನ್ನ ಮಗ ಬಂದಾನು, ಹಂಗೂ ಉಣ್ಣಕ್ಕೆ ಹಚ್ಕೊಂಬರೋ. ರಾಣಿ ಅತ್ತ ನೀನು ಹಚ್ಕೊಂಬಿಡು, ನನಗೂ ಹಚ್ಕೊಂಬಂದ್ಬಿಡು. ಆಕಿ ಪಿಜ್ಜಾ ತಿಂದಾಳಲ್ಲ, ಆಕಿ ಮಕ್ಕೊಂಡಾಳ, ಆಕಿಗೇನು ಬ್ಯಾಡ ಅಂತ ನಾವೆಲ್ಲ ಊಟ ಮಾಡೋಣಂತ. ಸರಿ ರೀ ಅತ್ತಿ. ರಾಣಿ, ನನಗೇನು ಊಟ ಬೇಡ.
ನಾನು ಅಲ್ಲೇ ಫ್ರೆಂಡ್ಸ್ ಜೊತೆ ಡಿನ್ನರ್ ಮಾಡ್ಕೊಂಡು ಬಂದೀನಿ. ಸೊ ನೀವೆಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಮತ್ತೆ ನಾಳೆ ಹೋಗಬೇಕಲ್ಲ, ಸೊ ಅದಕ್ಕೆ. ಸರಿ ರೀ, ಆಯಿತು.